श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಇವತ್ತಿಗಾಗಬೇಕಾದಂಥದ್ದು 4ನೆಯ ಶ್ಲೋಕ. 3ನೇ ಅಧ್ಯಾಯದ 4ನೆಯ ಶ್ಲೋಕ. ಈ 4ನೆಯ ಶ್ಲೋಕಕ್ಕೆ ಟಿಪ್ಪಣಿಕಾರ ಅವತಾರಿಕೆಯನ್ನು ಕೊಡ್ತಾರೆ. ಏವಂ ಮಂಗಲಂ ವಿಧಾಯ ಏತದ ಅಧ್ಯೇತೃಭಿಃ ಏತೆ ವಂದ್ಯಾಃ ಏತತ್ ಪ್ರವರ್ತಕೈಃ ನ ತತ್ವಾತ್ ಏತತ್ ಪ್ರತಿಪಾದ್ಯತ್ವಾಚ್ಚ ಇತಿ ವಕ್ತುಂ ಏತತ್ ಪ್ರವರ್ತಕಕೃತಂ ಮಂಗಲಾಚರಣ ಪದ್ಯಮೇವ ಪಠತಿ ನಾರಾಯಣಮಿತಿ. ಅಂದ್ರೆ ಏವಂ ಮಂಗಲಂ ವಿಧಾಯ ಅಂದ್ರೆ ಶ್ರೀಮದಾಚಾರ್ಯರು ಈ ಅಧ್ಯಾಯದಲ್ಲಿ ಈ ರೀತಿಯಾಗಿ ಅಂದ್ರೆ 3 ಮಂಗಳಾಚರಣೆಯನ್ನ ಮಾಡಿದ್ದು. ಮೊದಲಿಗೆ ವೇದವ್ಯಾಸ ದೇವರಿಗೆ ಸ್ತೋತ್ರ, ವೇದವ್ಯಾಸ ದೇವರ ಸ್ತೋತ್ರ, ರಾಮದೇವರ ಸ್ತೋತ್ರ, ಕೃಷ್ಣ ಪರಮಾತ್ಮನ ಸ್ತೋತ್ರ, ಹೀಗೆ ಭಗವಂತನ 3 ರೂಪಗಳ ಸ್ತೋತ್ರವನ್ನ ಮಾಡಿ ಈ ರೀತಿ ಮಂಗಳವನ್ನ ಮಾಡಿ ಈ ಮುಂದಿನ ಶ್ಲೋಕ ಅದೇನು ಯಾವ ಶ್ಲೋಕವನ್ನ ತಿಳಿಸ್ತಾ ಇದ್ದದ್ದು ಅಂತಂದರೆ ಏತದ್ ಅಧ್ಯೇತೃಭಿಃ ಏತೇ ವಂದ್ಯಾಃ. ಈ ಗ್ರಂಥವನ್ನ, ಮಹಾಭಾರತ ಗ್ರಂಥವನ್ನ ಯಾರು ಅಧ್ಯಯನ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಇವರಿಗೆ ನಮಸ್ಕಾರವನ್ನು ಮಾಡಲೇಬೇಕು. ಅಂತಹ ವ್ಯಕ್ತಿಗಳಿಂದ ಇವರು ನಮಸ್ಕೃತರಾದವರು. ಮಹಾಭಾರತವನ್ನ ಯಾರು ಅಧ್ಯಯನ ಮಾಡ್ತಾರೋ, ಓದ್ತಾರೋ ಅವರು ಮೊದಲಿಗೆ ಇಷ್ಟು ವ್ಯಕ್ತಿಗಳಿಗೆ ನಮಸ್ಕಾರವನ್ನ ಮಾಡೇನೆ ಗ್ರಂಥವನ್ನ ಅಧ್ಯಯನ ಮಾಡಬೇಕು. ಅಧ್ಯೇತೃಭಿಃ ಏತೇ ವಂದ್ಯಾಃ, ಅಧ್ಯಯನ ಮಾಡೋರಿಂದ ಇವರು ನಮಸ್ಕೃತರಾದವರು. ಇವರು ನಮಸ್ಕಾರ ಮಾಡಬೇಕು. ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಏತತ್ ಪ್ರವರ್ತಕೈಃ ನ ತತ್ವಾತ್, ಮಹಾಭಾರತವನ್ನ ಯಾರು ಪ್ರವರ್ತನೆ ಮಾಡಿದ್ದಾರೋ, ಪ್ರವರ್ತಕರು ಯಾರು ಅಂದ್ರೆ ನಡೆಸಿಕೊಂಡು ಬಂದದ್ದು. ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿ ಕೊಟ್ರು. ಅದನ್ನ ಜಗತ್ತಿನಲ್ಲಿ ನಡೆಸಿಕೊಂಡು ಬರಬೇಕು. ಆ ಮಹಾಭಾರತ ಗ್ರಂಥದ ಅಧ್ಯಯನದ ಪರಂಪರೆ ಬರಬೇಕು. ಅದಕ್ಕೆ ಪ್ರವರ್ತನೆಯನ್ನು ಮಾಡಿದವರು, ಮುಖ್ಯ ಪ್ರವರ್ತಕರು ಯಾರಿದ್ದಾರೋ ಆ ಎಲ್ಲ ಪ್ರವರ್ತಕರಿಂದಲೂ ಕೂಡ ಇಷ್ಟು ಜನ ನಮಸ್ಕೃತರಾಗಿದ್ದಾರೆ. ಅಂದಮೇಲೆ ಪ್ರವರ್ತಕರು ನಮಸ್ಕಾರವನ್ನು ಮಾಡಿದ್ದಾರೆ ಅಂದ ಮೇಲೆ ಅಧ್ಯಯನವನ್ನ ಮಾಡುವಂತಹ ವ್ಯಕ್ತಿಗಳು ಕೂಡ ಇವರಿಗೆ ನಮಸ್ಕಾರವನ್ನ ಮಾಡಲೇಬೇಕು. ಯಾಕೆ ಅಂದ್ರೆ ಏತದ್ ಪ್ರತಿಪಾದ್ಯತ್ವಾಚ್ಚ, ಈ ಏನು ಯಾವ ವ್ಯಕ್ತಿಗಳ ನಮಸ್ಕಾರವನ್ನ ಈ 4ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೋ ಇವರು ಏನಾಗಿದ್ದಾರೆ ಅಂದ್ರೆ ಪ್ರವರ್ತಕರಿಂದ ನಮಸ್ಕೃತರಾಗಿದ್ದಾರೆ. ಅಷ್ಟೇ ಅಲ್ಲ, ಇವರುಗಳು ಈ ಗ್ರಂಥಕ್ಕೆ ಪ್ರತಿಪಾದ್ಯರೂ ಆಗಿದ್ದಾರೆ. ಏತತ್ ಪ್ರತಿಪಾದ್ಯತ್ವಾಚ್ಚ, ಪ್ರವರ್ತಕರಿಂದ ನಮಸ್ಕೃತರೂ ಆಗಿದ್ದಾರೆ ಮತ್ತು ಈ ಗ್ರಂಥಕ್ಕೆ, ಮಹಾಭಾರತ ಗ್ರಂಥಕ್ಕೆ ಪ್ರತಿಪಾದ್ಯರು ಆಗಿದ್ದಾರೆ.
ಅದಕ್ಕಾಗಿ ಪ್ರತಿಪಾದ್ಯತ್ವಾಚ್ಚ ಇತಿ ವಕ್ತುಂ ಏತತ್ ಪ್ರವರ್ತಕ ಕೃತಂ. ಅದಕ್ಕಾಗಿ ಅದನ್ನು ಹೇಳುವ ಸಲುವಾಗಿ ಆ ಮಹಾಭಾರತದ ಪ್ರವರ್ತಕರು ಯಾರಿದ್ದಾರೋ ಆ ಪ್ರವರ್ತಕರು ಮಾಡಿದಂತಹ ಮಂಗಳಾಚರಣೆಯನ್ನೇ ಶ್ರೀಮದಾಚಾರ್ಯರು ಇಲ್ಲಿ ಅದನ್ನು ಉದಾಹರಣೆ ಮಾಡ್ತಾ ಇದ್ದಾರೆ, ಅದನ್ನ ಪಠನ ಮಾಡ್ತಾ ಇದ್ದಾರೆ. ಮಹಾಭಾರತದ ಆ ಮೊದಲನೆಯ ಆದಿಪರ್ವದ 1ನೇ ಅಧ್ಯಾಯದ 1ನೇ ಶ್ಲೋಕವೇ ಇದು. ಮೊಟ್ಟ ಮೊದಲಿಗೆ ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ ಇಲ್ಲಿ. 4ನೇ ಶ್ಲೋಕಕ್ಕೆ ಆದಿ 1 ಅಂತ ಹಾಕಿದ್ದಾರೆ. ಹೀಗಾಗಿ 4ನೇ ಶ್ಲೋಕ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಎಂಬುದಾಗಿ 4ನೇ ಶ್ಲೋಕ ಪದವಿಭಾಗ. ನಾರಾಯಣಂ ನಮಸ್ಕೃತ್ಯ ನರಂ ಚ ಏವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತಃ ಜಯಂ ಉದೀರಯೇ ಎಂಬುದಾಗಿ ಈ ಶ್ಲೋಕವನ್ನ ಪ್ರವರ್ತಕರು ಮಾಡಿದಂತಹ ಮಂಗಳಾಚರಣೆ. ಮಹಾಭಾರತ ರಚನೆ ಮಾಡಿದ್ದು ವೇದವ್ಯಾಸದೇವರು ಏನಂತ ಮಾಡಿದ್ದು ಅಂದ್ರೆ ಪ್ರವರ್ತಕರು ಹೀಗೆ ಮಂಗಳಾಚರಣೆ ಮಾಡಿದರು ಅಂತ ಮಹಾಭಾರತ ಗ್ರಂಥದಲ್ಲಿ ತಿಳಿಸಿಕೊಟ್ಟದ್ದು. ಹೀಗಾಗಿ ಅದನ್ನೇ ಟಿಪ್ಪಣಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟದ್ದು. ಪ್ರವರ್ತಕ ಕೃತಂ ಮಂಗಳಾಚರಣ ಪದ್ಯಮೇವ ಪಠತಿ. ಪ್ರವರ್ತಕರು ಮಾಡಿದಂತಹ ಮಂಗಳಾಚರಣೆ. ವೈಶಂಪಾಯನರೇ ಅನೇಕ ಜನ ಇದ್ದಾರೆ ಪ್ರವರ್ತಕರು. ವೈಶಂಪಾಯನರು ಮುಖ್ಯ ಪ್ರಸಿದ್ಧರಾದವರು. ವೈಶಂಪಾಯನರ ಒಂದು ವಿಚಾರ ಬರ್ತದೆ. ವೈಶಂಪಾಯನರೇ ಉಪದೇಶವನ್ನು ಮಾಡಿದಂತಹದ್ದು ಬರ್ತದೆ. ಹೀಗಾಗಿ ಆ ವೈಶಂಪಾಯನರು ಮಾಡಿದಂತಹ ಮಂಗಳಾಚರಣೆ ಏನು ಮಂಗಳಾಚರಣೆ ಮಾಡಿದ್ದು, ಯಾರಿಗೆ ನಮಸ್ಕಾರವನ್ನು ಮಾಡಿದ್ದು ಅಂದ್ರೆ ಅನೇಕ ವ್ಯಕ್ತಿಗಳು ನಮಸ್ಕಾರವನ್ನು ಮಾಡ್ತಾರೆ. ನಾರಾಯಣಂ ಕೊನೆಗೆ ನಮಸ್ಕೃತ್ಯ ಅಂತ ಅನ್ವಯ ಮಾಡಿಕೊಳ್ಳಬೇಕು. ನಾರಾಯಣನನ್ನ ಮತ್ತು ತಾರತಮ್ಯವಾಗಿ ತಿಳಿದುಕೊಳ್ಳೋದಾದರೆ ನಾರಾಯಣನಾದ ಮೇಲೆ ವ್ಯಾಸ ಇಬ್ಬರು ಒಂದೇ. ನಾರಾಯಣ ಮತ್ತು ವ್ಯಾಸ ಇವರಿಗೆ ನಮಸ್ಕಾರವನ್ನು ಮಾಡಿ, ಮತ್ತು ದೇವಿ ಅಂದ್ರೆ ಲಕ್ಷ್ಮೀದೇವಿಗೆ, ಮತ್ತು ನರೋತ್ತಮರಾದಂತಹ ವಾಯುದೇವರು, ಮತ್ತು ಸರಸ್ವತೀ ದೇವಿ, ನಂತರದಲ್ಲಿ ನರಂ ಅಂದ್ರೆ ಶೇಷದೇವರು. ತಾರತಮ್ಯ ಕ್ರಮದಲ್ಲಿ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಬೇಕು. ಶ್ಲೋಕದಲ್ಲಿ ಇದ್ದದ್ದು ತಾರತಮ್ಯ ಅಲ್ಲಿ ಕ್ರಮವಾಗಿ ಕೊಟ್ಟಿಲ್ಲ, ಬಂದಿದ್ದಿಲ್ಲ. ಹೀಗಾಗಿ ನಾವು ತಾರತಮ್ಯವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ಅಲ್ಲಿ ನಾರಾಯಣನಾದ ಮೇಲೆ ನರ ಅಂತ ಬಂದ್ಬಿಟ್ಟಿದೆ. ನಾರಾಯಣನಾದ ಮೇಲೆ ಲಕ್ಷ್ಮೀದೇವಿ ವಾಯುದೇವರಿದ್ದದ್ದು, ಆದ್ರೆ ನರ ಅಂದ್ರೆ ಶಶಿದೇವರು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅನ್ವಯವನ್ನ ಸರಿಯಾಗಿ ನಾವು ತಾರತಮ್ಯ ಕ್ರಮದಲ್ಲಿ ತಿಳಿದುಕೊಳ್ಳಬೇಕು. ನಾರಾಯಣ ವ್ಯಾಸ ಮತ್ತು ದೇವೀಂ ನರೋತ್ತಮಂ ಸರಸ್ವತೀಂ ನರಂ, ಹೀಗೆ ತಾರತಮ್ಯ ಕ್ರಮದಲ್ಲಿ ನಮಸ್ಕಾರ ಮಾಡಿ, ತತಃ ನಂತರದಲ್ಲಿ ನಮಸ್ಕಾರ ಮಾಡಿ ಆದ ಮೇಲೆ ಜಯಂ ಉದೀರಯೇ ಜಯಗ್ರಂಥವಾದಂತಹ ಮಹಾಭಾರತವನ್ನ ಹೇಳ್ತೇನೆ ಅಂತ ಈ ಮಹಾಭಾರತ ಪ್ರವರ್ತಕರು ಇದನ್ನ ಸ್ತೋತ್ರ ಮಾಡಿದ್ದು, ಈ ಶ್ಲೋಕವನ್ನ ಮಾಡಿದ್ದು ವೈಶಂಪಾಯನರು ಅಂತ ತಿಳಿದುಕೊಳ್ಳಬೇಕು. ಅವರು ಹೆಂಗ್ ಮಾಡಿದ್ದು, ಈ ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಈ ರೀತಿಯಾಗಿ ನಮಸ್ಕಾರವನ್ನ ಮಾಡಿ ನಾನು ನಂತರದಲ್ಲಿ ಜಯಗ್ರಂಥವನ್ನ ಹೇಳ್ತೇನೆ, ಮಹಾಭಾರತ ಗ್ರಂಥವನ್ನ ಹೇಳ್ತೇನೆ ಅಂತ ಮಂಗಳಾಚರಣೆಯನ್ನ ಮಾಡಿದ್ದು.
ಅಂತ ಶ್ರೀಮದಾಚಾರ್ಯರು ಆ ಶ್ಲೋಕವನ್ನ ಇಲ್ಲಿ ಯಾಕೆ ಉದಾಹರಣೆ ಮಾಡ್ತಾ ಇದ್ದದ್ದು ಅಂದ್ರೆ, ಈ ಶ್ಲೋಕವನ್ನ ಮಹಾಭಾರತ ಗ್ರಂಥವನ್ನ ಅಧ್ಯಯನ ಮಾಡುವವರು ಕೂಡ ಇದನ್ನ ಪಠನ ಮಾಡಿಯೇನೆ ಅಧ್ಯಯನವನ್ನು ಮಾಡಬೇಕು ಅಂತ ತಿಳಿಸೋದಕ್ಕಾಗಿ ಆ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಇದು ಮಹಾಭಾರತದ ಮೊದಲನೆಯ ಶ್ಲೋಕ. ಶ್ರೀಮದಾಚಾರ್ಯರು ಈ ಶ್ಲೋಕವನ್ನ ಯಾಕೆ ಉದಾಹರಣೆ ಮಾಡಿದ್ದು ಅಂದ್ರೆ, ಆ ಮಹಾಭಾರತಕ್ಕೆ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊಂಟಿದ್ದು. ಹೀಗಾಗಿ ಮಹಾಭಾರತ ಗ್ರಂಥಕ್ಕೆ ನಿರ್ಣಯವನ್ನ ಅಂದ್ರೆ ಯಾವುದರಲ್ಲಿ ಸಂದೇಹ ಇದೆಯೋ, ಸ್ಪಷ್ಟನೆ ಇಲ್ಲವೋ ಅದರ ಒಂದು ಸ್ಪಷ್ಟತೆಯನ್ನ ತಂದುಕೊಡುವುದಕ್ಕಾಗಿ, ನಿರ್ಣಯವನ್ನ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಹೊರಟದ್ದು. ಹೀಗಾಗಿ ಈ ಶ್ಲೋಕದ ಒಂದು ಸ್ಪಷ್ಟವಾದಂತಹ ಅರ್ಥವನ್ನ, ವಿಚಾರವನ್ನ ತಿಳಿಸಿಕೊಡ್ತಾರೆ. ಹೇಗೋ ಅರ್ಥವನ್ನ ತಿಳಿದುಕೊಳ್ಳೋದಲ್ಲ, ಈಗ ತಿಳಿದುಕೊಂಡದ್ದೇ. ಈಗ ಶ್ರೀಮದಾಚಾರ್ಯರು ಹೇಳಿದ್ದನ್ನೇ ಕೇಳಿ ತಿಳಿದುಕೊಂಡದ್ದನ್ನ ನಾವೀಗ ಕೇಳಿದ್ದು. ಅದನ್ನ ಹೇಗೆ ಅಂತ ಶ್ರೀಮದಾಚಾರ್ಯರು ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದನ್ನ ಅರ್ಥವನ್ನ ವಿವರಣೆ ಮಾಡ್ತಾರೆ. ಈ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದ ಅರ್ಥವನ್ನ ವಿವರಣೆ ಮಾಡ್ತಾರೆ. 5ನೆಯ ಶ್ಲೋಕ. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತಾ. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತಾ ಎಂಬುದಾಗಿ 5ನೆಯ ಶ್ಲೋಕ. ಪದವಿಭಾಗ. ಜಯಃ ನಾಮ ಇತಿಹಾಸಃ ಅಯಂ ಕೃಷ್ಣದ್ವೈಪಾಯನೇರಿತಃ ವಾಯುಃ ನರೋತ್ತಮಃ ನಾಮ ದೇವಿ ಇತಿ ಶ್ರೀಃ ಉದೀರಿತಾ ಎಂಬುದಾಗಿ ಪದವಿಭಾಗ. ನೋಡಿ, ಆ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದ ಅರ್ಥವನ್ನೇ ತಿಳಿಸಿಕೊಡ್ತಾ ಇದ್ದದ್ದು. 5ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಈ 5ನೇ ಶ್ಲೋಕದಿಂದ ಹಿಡಿದುಕೊಂಡು ಮುಂದಿನ ಶ್ಲೋಕಗಳಲ್ಲಿ ಈ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದ ವಿವರಣೆಯನ್ನ ಸ್ಪಷ್ಟನೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ. ನೋಡಿ, ಹಿಂದೆ ಆ ಶ್ಲೋಕದಲ್ಲಿ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದಲ್ಲಿ ಜಯಮುದೀರಯೇತ್ ಅಂತಿದೆ. ಜಯವನ್ನ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಏನು ಗೊತ್ತೇ ಆಗೋದಿಲ್ಲ. ಶ್ರೀಮದಾಚಾರ್ಯ ಬರೆದಿದ್ದಾರೆ ಅಂತ ಅರ್ಥ ಗೊತ್ತಿದೆ. ಹೀಗಾಗಿ ಇಲ್ಲಿ ಹೋದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಅದನ್ನ ಶ್ರೀಮದಾಚಾರ್ಯ ನಿರ್ಣಯವನ್ನು ಮಾಡ್ತಾರೆ. ಜಯ ಅಂದ್ರೆ ಏನು ಅಂದ್ರೆ, ಜಯ ನಾಮ ಅಯಂ ಇತಿಹಾಸ, ಇದು ಇತಿಹಾಸ ಗ್ರಂಥ. ಜಯ ಎಂಬುದು ಮಹಾಭಾರತ ಅಂತ ಅರ್ಥ. ಹೇಗೆ ಅಂದ್ರೆ ಕೃಷ್ಣದ್ವೈಪಾಯನೇರಿತಃ. ಕೃಷ್ಣದ್ವೈಪಾಯನ ಅಂದ್ರೆ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರಿಂದ ಹೇಳಲ್ಪಟ್ಟಂತಹ ಇತಿಹಾಸ ಅಂದ್ರೆ ಅದು ಮಹಾಭಾರತ. ಇತಿಹಾಸ ಅಯಂ ಇತಿಹಾಸ ಜಯೋ ನಾಮ, ಜಯ ನಾಮ, ಜಯ ಅಂದ್ರೆ ವೇದವ್ಯಾಸ ದೇವರಿಂದ ರಚಿತವಾದಂತಹ ಹೇಳಲ್ಪಟ್ಟಂತಹ ಈ ಮಹಾಭಾರತ ಗ್ರಂಥವೇ ಇದನ್ನೇ ಜಯ ಅಂತ ಹೇಳಿದ್ದು ಅಂತ ಅದರ ನಿರ್ಣಯವನ್ನ, ಜಯ ಶಬ್ದದ ನಿರ್ಣಯವನ್ನ ಮಾಡ್ತಾ ಇದ್ದಾರೆ, ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಜಯಮುದೀರಯೇತ್ ಎಂಬುದಕ್ಕೆ ಮೇಲಿನ ಶ್ಲೋಕದಲ್ಲಿ ಮಹಾಭಾರತವನ್ನು ಹೇಳುತ್ತೇನೆ ಅಂತ ಹೇಗೆ ಅರ್ಥವನ್ನು ಮಾಡಬೇಕು ಅಂದ್ರೆ ಈ ರೀತಿಯಾಗಿ ತಿಳಿಸಿಕೊಟ್ರು. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ. ಅದಕ್ಕೂ ಮುಂಚೆ ನಮಸ್ಕಾರವನ್ನು ಮಾಡಿ ಹೇಳ್ತೇನೆ ಅಂತ ಹೇಳಿದ್ದು ಆ 1ನೇ ಶ್ಲೋಕದಲ್ಲಿ.
ನಾರಾಯಣ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದಲ್ಲಿ. ಅದಕ್ಕೆ ಅಲ್ಲಿ ಕೆಲವು ಶಬ್ದಗಳ ಅರ್ಥವನ್ನ ತಿಳಿಸಿಕೊಡ್ತಾರೆ. ನರೋತ್ತಮಂ ಅಂತ ಇದೆ. ನರೋತ್ತಮ ಅಂದ್ರೆ ಯಾವು ಅಂತಂದ್ರೆ ವಾಯುರ್ ನರೋತ್ತಮೋ ನಾಮ, ನರೋತ್ತಮ ನಾಮ ವಾಯು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ನರೋತ್ತಮ ಅಂದ್ರೆ ವಾಯುದೇವರು ಅಂತ ಅರ್ಥ. ಅವರಿಗೆ ನಮಸ್ಕಾರ ಮಾಡಿ. ದೇವಿ ಅಂತ ಇದೆ. ದೇವಿ ಅಂದ್ರೆ ಎಲ್ಲಾ ಹೆಣ್ಣು ದೇವತೆಗಳಿಗೆ ದೇವಿ ದೇವಿ ಅಂತ ಕರೀತದೆ. ಹಾಗಾದ್ರೆ ಇಲ್ಲಿ ದೇವಿ ಅಂದ್ರೆ ಹಿಂಗ ಅನ್ವಯ ಮಾಡ್ಕೊಂಡ್ಬಿಡಬಾರದು. ಸರಸ್ವತೀಂ ದೇವಿ ಅಂತ ಅನ್ವಯ ಮಾಡ್ಕೊಂಡಿರಬಾರದು. ಸರಸ್ವತಿ ದೇವಿಯನ್ನು ನಮಸ್ಕಾರ ಮಾಡಿ ಅಂತ ಹೇಳಿ. ಲಕ್ಷ್ಮೀ ದೇವಿ ಬರಲೇ ಇಲ್ಲ. ಅದಕ್ಕೆ ಹಾಗೆ ದೇವಿ ಶಬ್ದಕ್ಕೆ ಸರಸ್ವತಿ ಜೊತೆಗೆ ಇಟ್ಟುಕೊಂಡು ಸರಸ್ವತಿ ದೇವಿಯನ್ನು ಅಂತ ಅರ್ಥ ಮಾಡೋದಲ್ಲ, ಅದು ಪ್ರತ್ಯೇಕ. ಅದು ದೇವಿ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ದೇವೀತಿ ಶ್ರೀ ರುದೀರಿತ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಮಾಡ್ತಾರೆ. ದೇವಿ ಅಂದ್ರೆ ಅದು ಶ್ರೀದೇವಿ, ಲಕ್ಷ್ಮೀ ದೇವಿ ಅಂತ ಅರ್ಥ. ಅವಳಿಗೆ ನಮಸ್ಕಾರ ಮಾಡಿ ಅಂತ ಹೀಗೆ ಅರ್ಥವನ್ನ ಮಾಡಿಕೊಳ್ಳಬೇಕು. ನಾರಾಯಣ ಶಬ್ದಕ್ಕೆ ಗೊತ್ತಿದೆ. ನರೋತ್ತಮ, ದೇವಿ ಎಂಬುದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥವನ್ನು ತಿಳಿಸಿಕೊಟ್ರು. ಸರಸ್ವತಿ ಎಂದು ಸ್ಪಷ್ಟವಾಗಿ ಇದೆ. ವ್ಯಾಸ ಅಂತ ಸ್ಪಷ್ಟವಾಗಿ ಇದೆ. ಅದಕ್ಕೆ ಈ ಮೂರು ಶಬ್ದಗಳ, ಜಯ ಶಬ್ದದ ಅರ್ಥ, ನರೋತ್ತಮ ಶಬ್ದದ ಅರ್ಥ, ದೇವಿ ಶಬ್ದದ ಅರ್ಥವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟು ಈ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕಕ್ಕೆ ಈ ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಆ ಪ್ರಶ್ನೆಗೆ ಶ್ರೀಮದಾಚಾರ್ಯರು ತಾವೇ ಪ್ರಶ್ನೆ ಮಾಡಿಕೊಳ್ಳೋದಿಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟು ಬಿಡ್ತಾರೆ ಅಷ್ಟೇ. ಪ್ರಶ್ನೆಯನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಹೀಗೆ ಸಾಮಾನ್ಯ ಜನರಿಗೆ ಪ್ರಶ್ನೆ ಬರಬಹುದು, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನ ಪ್ರಶ್ನೆ ಅಂತಂದ್ರೆ, ನಾರಾಯಣಸ್ಯೈವ ವ್ಯಾಸತ್ವಾತ್ ಪುನರುಕ್ತಂ ಇತ್ಯತಃ ಆಹ. ನೋಡಿ, ಈ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದಲ್ಲಿ ನಮಸ್ಕಾರವನ್ನ ಮಾಡಿ ಮಹಾಭಾರತವನ್ನ ಹೇಳ್ತೇನೆ ಅಂತ ಹೇಳಿದ್ದು. ಇಲ್ಲಿ ನಾರಾಯಣಂ ಅಂತ ಒಂದು ಶಬ್ದ ಇದೆ, ವ್ಯಾಸಂ ಅಂತ ಒಂದು ಶಬ್ದ ಇದೆ. ಈ ನಾರಾಯಣನೇ ವ್ಯಾಸ. ವ್ಯಾಸ ಅಂದ್ರೆ ಬೇರೆ ಯಾರು ಅಲ್ಲ, ನಾರಾಯಣನೇ ವ್ಯಾಸ ರೂಪದಿಂದ ಅವತಾರ ಮಾಡಿದ್ದು. ಅಂದ ಮೇಲೆ ಇಬ್ರು ಒಂದೇ. ಇಬ್ರು ಅಂತಂದ್ರೆ ಬರೋದಿಲ್ಲ, ಭಗವಂತನ ಅವತಾರನೇ ಇದು, ಅತ್ಯಂತ ಅಭೇದ ಇದೆ. ಅಂದ ಮೇಲೆ ನಾರಾಯಣ ಸೇವ ವ್ಯಾಸತ್ವ, ನಾರಾಯಣನೇ ವ್ಯಾಸ, ವೇದವ್ಯಾಸ ದೇವರಾಗಿತ್ತು. ಅಂದ ಮೇಲೆ ಒಬ್ಬರಿಗೆ ನಮಸ್ಕಾರ ಮಾಡಿದ್ರೆ ಆಗ್ತಾ ಇತ್ತು. ನಾರಾಯಣಂ ಅಂತಂದ್ರೆ ಸಾಕಾಗಿತ್ತು, ಅಥವಾ ವ್ಯಾಸಂ ಅಂದ್ರೆ ಸಾಕಾಗಿತ್ತು. ಸುಮ್ನೆ ಎರಡೆರಡು ಸದ ಯಾಕೆ ಹೇಳಿದ್ದು? ಇಬ್ರು ಒಂದೇ ಅಂದ ಮೇಲೆ, ನಾರಾಯಣನೇ ವ್ಯಾಸ ಅಂದ ಮೇಲೆ ಮತ್ತೆ ಯಾಕೆ ನಾರಾಯಣ ಶಬ್ದವನ್ನು ಪ್ರಯೋಗ ಮಾಡಬೇಕು, ವ್ಯಾಸ ಶಬ್ದವನ್ನು ಪ್ರಯೋಗ ಮಾಡಬೇಕು? ಪುನರುಕ್ತಿ, ಮತ್ತೆ ಹೇಳಿದ್ದನ್ನೇ ಹೇಳಿದಂತೆ ಪುನರುಕ್ತಿ ಬಂತು ಅಂತ ದೋಷದ ಆಕ್ಷೇಪವನ್ನ ಮಾಡ್ತಾ ಇದ್ದದ್ದು. ಅದಕ್ಕೆ ಶ್ರೀಮದಾಚಾರ್ಯರು 6ನೇ ಶ್ಲೋಕದಿಂದ ಆ ಪುನರುಕ್ತಿಯನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಸರ್ವಥಾ ಅಲ್ಲ, ಪುನರುಕ್ತಿ ಇಲ್ಲ ಅಂತ ತಿಳಿಸಿಕೊಡ್ತಾರೆ. ಇದು ಒಂದು ನಿರ್ಣಯನೇ. ಇದು ಇಲ್ಲದೆ ಹೋಗಿದ್ರೆ ಮಹಾಭಾರತದ ಶ್ಲೋಕದಲ್ಲಿ ಪುನರುಕ್ತಿ, 1ನೇ ಶ್ಲೋಕದಲ್ಲಿ ಏನೇ ಪುನರುಕ್ತಿ ಇದೆ, ದೋಷಯುಕ್ತವಾದದ್ದು ಈ ಗ್ರಂಥ ಅಂತ ಅಂದುಕೊಂಡು ಅದನ್ನ ಬಿಡುವಂತಹ ಪ್ರಸಂಗ ಇಲ್ಲ. ಇದು ಸರಿಯಾಗಿ ಇದೆ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನ ಮಾಡ್ತಾರೆ. 6ನೇ ಶ್ಲೋಕ, ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃಸ್ವರೂಪಕಃ ಏಕಃ ಸ ಭಗವಾನುಕ್ತಃ ಸಾಧಕೇಶೋ ನರೋತ್ತಮಃ. ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃಸ್ವರೂಪಕಃ ಏಕಃ ಸ ಭಗವಾನುಕ್ತಃ ಸಾಧಕೇಶು ನರೋತ್ತಮಃ ಎಂಬುದಾಗಿ 6ನೇ ಶ್ಲೋಕ ಪದ ವಿಭಾಗ. ನಾರಾಯಣಃ ವ್ಯಾಸಃ ಇತಿ ವಾಚ್ಯವಕ್ತೃಸ್ವರೂಪಕಃ ಏಕಃ ಸಹ ಭಗವಾನ್ ಉಕ್ತಃ ಸಾಧಕೇಶಃ ನರೋತ್ತಮಃ ಎಂಬುದಾಗಿ
ಪದವಿಭಾಗ. ಏನ್ ಕೇಳಿದ್ದು, ನಾರಾಯಣನೇ ವ್ಯಾಸ ಅಂತ ಆದಾಗ ಮತ್ತೆ ಎರಡೆರಡು ಇಬ್ಬರ ಹೆಸರನ್ನು ಹೇಳಿ ನಮಸ್ಕಾರವನ್ನು ಮಾಡೋದು ಪುನರುಕ್ತಿ ಅಂತ ಆಕ್ಷೇಪವನ್ನು ಮಾಡಿದ್ದು, ಪ್ರಶ್ನೆಯನ್ನು ಮಾಡಿಕೊಂಡದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಏಕಃ ಸಹ ಭಗವಾನ್, ಏಕಃ ಏವ ಸಹ ಭಗವಾನ್, ಒಬ್ಬನೇ ಆಗಿದ್ದಾನೆ ವ್ಯಾಸ ನಾರಾಯಣ, ಒಬ್ಬರೇ ನಾರಾಯಣನೇ ವ್ಯಾಸ, ವ್ಯಾಸನೇ ನಾರಾಯಣ. ಹೀಗೆ ಏಕ ಏವ ಸ ಭಗವಾನ್, ಒಬ್ಬನೇ ಆದಂತಹ ಭಗವಂತ ಅಂದ ಮೇಲೆ ಒಂದ್ ಹೆಸರನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಮೂಲದಲ್ಲಿ ನೋಡಿ ಶ್ಲೋಕದಲ್ಲಿ ಏಕಃ ಸಹ ಭಗವಾನ್, ಒಬ್ಬನೇ ಆದಂತಹ ಭಗವಂತ, ಇವನು ಆ ವಾಚ್ಯವಕ್ತೃಸ್ವರೂಪಕಃ, ಸ್ವರೂಪಕಃ ನಾರಾಯಣಃ ವ್ಯಾಸಃ ಇತಿ ಉಕ್ತಃ. ಒಬ್ಬನೇ ಆದಂತಹ ಭಗವಂತ ನಾರಾಯಣ ಮತ್ತು ವ್ಯಾಸ ಅಂತ ಈ ರೀತಿಯಾಗಿ ಹೇಳಲ್ಪಟ್ಟದ್ದು. ಯಾಕೆ ಅಂದ್ರೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಮಾಡ್ತಾರೆ, ವಾಚ್ಯವಕ್ತೃ ಸ್ವರೂಪಕಃ. ವಾಚ್ಯವಕ್ತೃ ಸ್ವರೂಪಕ, ವಾಚ್ಯ ಅಂದ್ರೆ ಪ್ರತಿಪಾದ್ಯ ಅಂತ ಅರ್ಥ. ನೋಡಿ, ಕ್ರಮವಾಗಿ ನಾರಾಯಣ ವ್ಯಾಸ ಅಂತ ಶಬ್ದ ಇದೆ, ವಾಚ್ಯ ವಕ್ತೃ ಅಂತ ಶಬ್ದ ಇದೆ. ನಾರಾಯಣ ಇವನು ವಾಚ್ಯ ಅಂದ್ರೆ ಪ್ರತಿಪಾದ್ಯ, ಈ ಗ್ರಂಥ ಪ್ರತಿಪಾದ್ಯ, ಗ್ರಂಥದಿಂದ ಪ್ರತಿಪಾದ್ಯನಾದಂಥವನು ನಾರಾಯಣ ದೇವರು, ವಿಷ್ಣು ಭಗವಂತ. ವ್ಯಾಸ ಅಂದ್ರೆ ಮತ್ತೆ ನಾರಾಯಣ ನಮಸ್ಕಾರವನ್ನು ಮಾಡಿದ್ದು, ವೇದವ್ಯಾಸದೇವ ನಮಸ್ಕಾರವನ್ನು ಮಾಡಿದ್ದು. ಯಾಕೆ ಅಂದ್ರೆ ವ್ಯಾಸ ವಕ್ತೃಸ್ವರೂಪಕಃ, ಇವನು ಗ್ರಂಥ ರಚನೆ ಮಾಡಿದಂಥವರು ವೇದವ್ಯಾಸದೇವರು. ಹೀಗಾಗಿ ಇಬ್ರು ಒಂದೇ ಆಗಿದ್ರೂ ಕೂಡ ನಾರಾಯಣ ಇವನು ಮುಖ್ಯ ಮೂಲ ರೂಪ, ನಾರಾಯಣ ಅವನು ಪ್ರತಿಪಾದ್ಯನಾದ, ಗ್ರಂಥದಿಂದ ಪ್ರತಿಪಾದ್ಯನಾದವನು. ಆ ವೇದವ್ಯಾಸ ರೂಪಿಯಾದಂತಹ ಭಗವಂತ ಅವರು ಮಹಾಭಾರತವನ್ನು ರಚನೆ ಮಾಡಿದ್ದು, ಆ ಮಹಾಭಾರತದ ಕರ್ತೃಗಳವರು. ಹೀಗಾಗಿ ಈ ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಇಲ್ಲ, ಅವರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಉಪಾಧಿ ಭೇದಾತ್ ನ ಪುನರುಕ್ತಿ. ಉಪಾಧಿ ಅಂದ್ರೆ ಕಾರಣ, ಕಾರಣ ವ್ಯತ್ಯಾಸ ಇದೆ. ಬೇರೆ ಬೇರೆ ನಿಮಿತ್ತದಿಂದಾಗಿ, ಬೇರೆ ಬೇರೆ ನಿಮಿತ್ತದಿಂದಾಗಿ ನಮಸ್ಕಾರವನ್ನು ಮಾಡುತ್ತಾ ಇದ್ದದ್ದು. ಒಂದು ಬಾರಿ ಭಗವಂತನಿಗೆ ಎರಡು ಬಾರಿ ಯಾಕೆ ಎರಡು ಹೆಸರು ತೆಗೆದುಕೊಂಡದ್ದು ಅಂದ್ರೆ, ಒಂದು ಗ್ರಂಥದಿಂದ ಪ್ರತಿಪಾದ್ಯ ಅನ್ನುವ ಉದ್ದೇಶದಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದದ್ದು, ಮತ್ತೊಂದು ವ್ಯಾಸ ರೂಪ, ಇದು ಗ್ರಂಥ ಕರ್ತೃ. ಹೀಗಾಗಿ ಆ ಕರ್ತೃತ್ವೇನ ಆ ಭಗವಂತನ ನಮಸ್ಕಾರವನ್ನು ಮಾಡ್ತಾ ಇದ್ದದ್ದು. ಹೀಗಾಗಿ ಉಪಾಧಿ ಭೇದ, ನಿಮಿತ್ತ ಭೇದಗಳಿರುವುದರಿಂದ, ನಿಮಿತ್ತಗಳು ಬೇರೆ ಬೇರೆ ಇರುವುದರಿಂದ ಪ್ರತ್ಯೇಕವಾಗಿ ನಮಸ್ಕಾರವನ್ನ ನಾರಾಯಣಂ ವ್ಯಾಸಂ ಅಂತ ಹೇಳಿದ್ದು ಇದು ಪುನರುಕ್ತಿ ಅಂತ ಆಗೋದಿಲ್ಲ. ಸುಮ್ಮನೆ ನಾರಾಯಣಂ ವಿಷ್ಣು ಅಂತ ಹಂಗೇನಾದ್ರು ಅಂತಿದ್ರೆ ಆಗ ಪುನರುಕ್ತಿ ಅಂತ ಆಗ್ತಾ ಇತ್ತು. ಯಾಕೆ, ಎರಡು ನಾರಾಯಣನೇ ವಿಷ್ಣು, ವಿಷ್ಣುವೇ ನಾರಾಯಣ ಅಂತ ಆಗ್ತಾ ಇತ್ತು. ಆಗ ನಾರಾಯಣ ಗ್ರಂಥ ಪ್ರತಿಪಾದ್ಯ, ವಿಷ್ಣುನು ಗ್ರಂಥ ಪ್ರತಿಪಾದ್ಯ ಅಂತ ಆಗ್ತಾ ಇತ್ತು. ಇಬ್ರು ಗ್ರಂಥ ಪ್ರತಿಪಾದ್ಯ ಅಂದ ಮೇಲೆ ಆಗ ನಮಸ್ಕಾರ ಎರಡು ಹೆಸರನ್ನು ತೆಗೆದುಕೊಂಡದ್ದು, ಆಗ ಪುನರುಕ್ತಿ ಅಂತ ಆಗ್ತಾ ಇತ್ತು. ವ್ಯಾಸಂ ಅಂತ ಪ್ರತ್ಯೇಕವಾಗಿ ಹೇಳ್ತಾ ಇದ್ದದರಿಂದಾಗಿ ಇದು ಗ್ರಂಥ ಕರ್ತೃಗಳು ಕರ್ತೃತ್ವೇನ ನಮಸ್ಕಾರವನ್ನ ಮಾಡ್ತಾ ಇದ್ದದ್ದು. ಅದಕ್ಕಾಗಿ ಉಪಾಧಿ ಭೇದದಿಂದಾಗಿ ಪುನರುಕ್ತಿ ದೋಷ ಆಗೋದಿಲ್ಲ ಅಂತ ಅದನ್ನ ನಿರ್ಣಯವನ್ನ ಮಾಡಿದ್ರು ಶ್ರೀಮದಾಚಾರ್ಯರು. ನಾರಾಯಣಂ ವ್ಯಾಸಂ ಅಂತ ಎರಡು ಆಡಿದಂತಹ ಶಬ್ದಗಳು ಇವು ಸಾರ್ಥಕವೇ, ಅರ್ಥ ಅಲ್ಲ, ದೋಷಯುಕ್ತವಲ್ಲ ಅಂತ ಅದನ್ನ ತಿಳಿಸಿಕೊಡ್ತಾರೆ. ಇನ್ನು ನಾರಾಯಣನಿಗೆ ನಮಸ್ಕಾರ ಯಾಕೆ ಮಾಡಿದ್ದು, ಗ್ರಂಥ ಪ್ರತಿಪಾದ್ಯ ಅಂತ ನಮಸ್ಕಾರ ಮಾಡಿದ್ದು. ವೇದವ್ಯಾಸ ದೇವರು ನಮಸ್ಕಾರ ಮಾಡಿದ್ದು ಗ್ರಂಥ ಕರ್ತೃ ಅಂತ ನಮಸ್ಕಾರವನ್ನು ಮಾಡಿದ್ದು. ನಂತರದಲ್ಲಿ ಏನ್ ಹೇಳ್ತಾರೆ ಇಲ್ಲಿ, ನರೋತ್ತಮ ಅಂದ್ರೆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿದ್ದು. ಅವ್ರಿಗೆ ಯಾಕೆ ನಮಸ್ಕಾರವನ್ನು ಮಾಡುತ್ತಾರೆ, ಗ್ರಂಥ ಪ್ರವರ್ತಕರು ವಾಯುದೇವರಿಗೆ ಯಾಕೆ ನಮಸ್ಕಾರವನ್ನು ಮಾಡಿದ್ದು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ನರೋತ್ತಮ ನಮನಂ ಕಿಮರ್ಥಂ ಇತ್ಯತಃ ಆಹ ಸಾಧಕೇಶೋ ನರೋತ್ತಮ. ನರೋತ್ತಮರಾದಂತಹ ವಾಯುದೇವರು ಇವರು ಸಾಧಕೇಶ, ಸಾಧಕರಲ್ಲಿ ಒಡೆಯರಾದವರು, ಶ್ರೇಷ್ಠರಾದವರು. ಯಾರು ಸಾಧಕರು ಅಂತಿದ್ದಾರೋ, ಭಗವಂತನನ್ನ ಉಪಾಸನೆ ಮಾಡಿ ಆ ಸಾಧನ ಮಾರ್ಗದಲ್ಲಿ ಇದ್ದಾರೋ
ಸಾಧನೆಯನ್ನ ಮಾಡ್ತಾ ಇದ್ದಾರೋ, ಸಾಧನೆಯನ್ನ ಮಾಡಿದ್ದಾರೋ ಅಂಥವ ಎಲ್ಲರಲ್ಲಿಯೂ ಕೂಡ, ಸಾಧಕರೆಲ್ಲರಲ್ಲಿಯೂ ಕೂಡ ಈಶಃ, ಈಶ ಒಡೆಯರಾದವರು, ಅವರಲ್ಲಿ ಉತ್ತಮರಾದವರು ಅಂತ ಅರ್ಥ. ಹೀಗಾಗಿ ಎಲ್ಲ ಸಾಧಕರು ಉತ್ತಮರಾದವರು. ಸಾಧಕರು ಅಂತಂದ್ರೆ ಸಾಧನೆ ಮಾಡುವಂತಹ, ಮೋಕ್ಷ ಸಾಧನೆಯನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳು ಕೂಡ ನಮಸ್ಕೃತರಾದವರೇ, ಪೂಜನೀಯರಾದವರೇ. ಅದರೊಳಗೂ ಕೂಡ ಅಷ್ಟೆಲ್ಲರೂ ನಮಸ್ಕಾರವನ್ನು ಮಾಡಬೇಕಾಗಿತ್ತು. ಆದರೂ ನರೋತ್ತಮ ವಾಯುದೇವರನ್ನ ಯಾಕೆ ಮಾಡ್ತಾ ಇದ್ದದ್ದು ಅಂದ್ರೆ, ವಾಯುದೇವರು ಬರೇ ಸಾಧಕರು ಅಂತ ಅರ್ಥ ಅಲ್ಲ, ಎಲ್ಲ ಸಾಧಕರಲ್ಲಿಯೂ ಕೂಡ ಶ್ರೇಷ್ಠರಾದಂತಹ ಸಾಧಕರು, ಉತ್ತಮರಾದವರು. ಅದಕ್ಕೆ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದದ್ದು. ಹೀಗಾಗಿ ಅದರ ಸಾರ್ಥಕತೆಯನ್ನ ತಿಳಿಸಿಕೊಟ್ರು. ಸಾಧಕೇಶೋ ನರೋತ್ತಮ ಎಂಬುದಾಗಿ ಆ ಸಾಧಕ ಉತ್ತಮರಾದಂತಹ ವಾಯುದೇವರನ್ನ ತಿಳಿಸಿಕೊಟ್ರು. ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ತಿಳಿಸಿಕೊಡ್ತಾರೆ ಅಂದ್ರೆ, ಶೇಷದೇವರೇ ನಮಸ್ಕಾರವನ್ನ ಮಾಡಿದ್ದು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅಂತ ಹೇಳಿ ಶೇಷದೇವರಿಗೆ ಯಾಕೆ ನಮಸ್ಕಾರವನ್ನು ಮಾಡಿದ್ದು ಅಂತಂದ್ರೆ, ಅವನ್ ಹೇಳ್ತಾರೆ, ನರನಮನೆ ನಿಮಿತ್ತಂ ಆಹ. ಶೇಷದೇವರಿಗೆ ನಮಸ್ಕಾರವನ್ನ ಮಾಡುವಂತಹ ವಿಷಯದಲ್ಲಿ ಮತ್ತು ಲಕ್ಷ್ಮೀ ದೇವಿಗೆ, ಸರಸ್ವತೀ ದೇವಿಗೆ ನಮಸ್ಕಾರವನ್ನ ಮಾಡುವಂತಹ ವಿಷಯದಲ್ಲಿ ಆ ನಿಮಿತ್ತ ಏನ್ ಕಾರಣ ಅದನ್ನ ಈ 7ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಉಪಸಾಧಕೋ ನರಶ್ಚೋಕ್ತೋ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಸರಸ್ವತೀ ವಾಕ್ಯರೂಪಾ ತಸ್ಮಾನ್ನಮ್ಯಾಹಿತೆ ಕಿಲಾಹ. ಉಪಸಾಧಕೋ ನರಶ್ಚೋಕ್ತೋ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಸರಸ್ವತೀ ವಾಕ್ಯರೂಪಾ ತಸ್ಮಾನ್ನಮ್ಯಾಹಿತೆ ಕಿಲಾಹ ಎಂಬುದಾಗಿ 7ನೇ ಶ್ಲೋಕ ಪದವಿಭಾಗ. ಉಪಸಾಧಕಃ ನರಃ ಚ ಉಕ್ತಃ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಸರಸ್ವತೀ ವಾಕ್ಯರೂಪ ತಸ್ಮಾತ್ ನಮ್ಯಾಹ ಹಿ ತೇ ಅಖಿಲಾಹ ಎಂಬುದಾಗಿ ಪದವಿಭಾಗ. ಶೇಷದೇವರ ನಮಸ್ಕಾರ ಮಾಡ್ಲಿಕ್ಕೆ ಏನ್ ನಿಮಿತ್ತ ಅಂದ್ರೆ, ಉಪಸಾಧಕೋ ನರಶ್ಚೋಕ್ತಃ. ಶೇಷದೇವರು ಅಂದ್ರೆ ಯಾರು ಅಂದ್ರೆ, ಹೇಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ವಾಯುದೇವರು ಸಾಧಕೇಶರು ಅಂತ ಹೇಳಿದ್ದು, ಸಾಧಕರಲ್ಲಿ ಒಡೆಯರು. ಹಾಗೆ ಶೇಷದೇವರು ಏನು ಅಂದ್ರೆ ಉಪಸಾಧಕ, ಹೇಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕರೀತಾರೋ ಹಾಗೆ ಸಾಧಕರಲ್ಲಿ ಒಡೆಯರಾದವರು, ಎಲ್ಲರಿಗಿಂತ ಉತ್ತಮರಾದವರು ವಾಯುದೇವರು. ಅವರ ನಂತರದಲ್ಲಿ ಉಪಸಾಧಕರು ಅಂದ್ರೆ ಯಾರು ಅಂದ್ರೆ ಶೇಷದೇವರು ಅಂತ ಹೇಳಿದ್ದು. ಅದಕ್ಕೆ ಸ್ವಲ್ಪ ಅವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಜಗತ್ತಿನಲ್ಲಿ ನೋಡುತ್ತೇವೆ, ಮುಖ್ಯಮಂತ್ರಿ ಅಂದ್ರೆ ಅವನಿಗೆ ಒಂದು ಗೌರವ, ಅವನಿಗೆ ಒಂದು ಬೆಲೆ ಬೇರೆ ಜಾಸ್ತಿ ಇರ್ತದೆ. ನಂತರದಲ್ಲಿ ಉಪಮುಖ್ಯಮಂತ್ರಿಗೂ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇ, ಅವನಿಗೂ ಒಂದು ತಕ್ಕ ಮಟ್ಟಿಗೆ ಒಂದು ಗೌರವ ಇರ್ತದೆ. ಹಾಗೆ ಇಲ್ಲಿಯೂ ಕೂಡ ನರೋತ್ತಮ ಆ ಸಾಧಕೇಶರಾದವರು ವಾಯುದೇವರ ನಮಸ್ಕಾರವನ್ನ ತಿಳಿಸಿ, ಉಪಸಾಧಕರಾದಂತಹ ಶೇಷದೇವರಿಗೂ ಕೂಡ ನಮಸ್ಕಾರವನ್ನ ಮಾಡಬೇಕು, ಮಾಡ್ತಾ ಇದ್ದದ್ದು. ಇನ್ನ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನ ಮಾಡಿದ್ದು. ಲಕ್ಷ್ಮೀ ದೇವಿ ಯಾಕೆ ನಮಸ್ಕಾರ ಮಾಡಿದ್ದು, ಮಾಡ್ತಾ ಇದ್ದದ್ದು ಅಂದ್ರೆ, ಮಾಡಬೇಕು ಅಂತಂದ್ರೆ, ದೇವಿ ಭಾಗ್ಯಾತ್ಮಿಕಾ ನೃಣಾಂ. ನೃಣಾಂ ಭಾಗ್ಯಾತ್ಮಿಕಾ ದೇವಿ, ಮನುಷ್ಯರಿಗೆ, ಎಲ್ಲ ಮನುಷ್ಯರಿಗೂ ಕೂಡ ಈ ಲಕ್ಷ್ಮೀ ದೇವಿ ಏನಾಗಿದ್ದಾಳೆ ಅಂದ್ರೆ ಭಾಗ್ಯಾತ್ಮಿಕ, ಭಾಗ್ಯ ಸ್ವರೂಪಳಾದವಳು. ಅಂದ್ರೆ ಭಾಗ್ಯವನ್ನ ಕರುಣಿಸಿ ಕೊಡ್ತಾಳೆ. ಭಾಗ್ಯವನ್ನ ಕೊಡುವವಳಾದ್ದರಿಂದ ನಾವು ಅವಳಿಗೆ ನಮಸ್ಕಾರವನ್ನ ಮಾಡಿದ್ರೆ ನಮಗೂ ಕೂಡ ಭಾಗ್ಯ ಸಿಗ್ತದೆ. ಅದಕ್ಕಾಗಿ ದೇವಿ ಭಾಗ್ಯಾತ್ಮಿಕಾ ನೃಣಾಂ, ಅದಕ್ಕೆ ನಮಸ್ಕಾರವನ್ನ ಮಾಡಬೇಕು, ಅದಕ್ಕೆ ಮಾಡಿದ್ದು. ಇನ್ನು ಸರಸ್ವತೀ ದೇವಿಗೆ ಯಾಕೆ ನಮಸ್ಕಾರ ಮಾಡಿದ್ದು ಅಂದ್ರೆ, ಸರಸ್ವತಿ ವಾಕ್ಯರೂಪ. ಸರಸ್ವತಿ ವಾಕ್ಯರೂಪ ಅಂದ್ರೆ ಪ್ರತಿಪಾದಕ ವಿದ್ಯಾಭಿಮಾನಿನಿ. ವಾಕ್ಯರೂಪ ಅಂದ್ರೆ ಪ್ರತಿಪಾದಕವಾದಂತಹ ಏನು ಮಹಾಭಾರತ ಗ್ರಂಥ ಇದೆಯೋ ಆ ಮಹಾಭಾರತ ಗ್ರಂಥಕ್ಕೆ ಅಭಿಮಾನಿ ದೇವತೆ.
ಮಹಾಭಾರತ ಗ್ರಂಥಕ್ಕೆ ಅಭಿಮಾನಿ ದೇವತೆ. ಒಂದೊಂದಕ್ಕೆ ಒಬ್ಬೊಬ್ಬ ದೇವತೆ ಅಭಿಮಾನಿಯಾಗಿರ್ತಾರೆ. ಅಭಿಮಾನಿ ಅಂದ್ರೆ ನಿಯಾಮಕರು ಅಂತ ಅರ್ಥ. ಭಗವಂತನಿಂದ ನಿಯಮ್ಯರಾದವರಾಗಿ ಮತ್ತೊಬ್ಬರಿಗೆ ತಮ್ಮ ಚಿಕ್ಕವರಿಗೆ ನಿಯಾಮಕರಾದವರು, ದೊಡ್ಡವರಿಂದ ನಿಯಮ್ಯರಾದವರು ತಮ್ಮ ಚಿಕ್ಕವರಿಗೆ ನಿಯಾಮಕರಾದವರು, ಅವರನ್ನ ಅಭಿಮಾನಿ ಅಂತ ಕರೆದದ್ದು. ಹೀಗಾಗಿ ಈ ಸರಸ್ವತೀ ದೇವಿ ಇವಳು ಈ ಗ್ರಂಥಕ್ಕೆ ಅಭಿಮಾನಿಯಾದವಳು. ಅಭಿಮಾನಿಯಾದವಳಾದ್ದರಿಂದ ಅವಳಿಗೂ ಗ್ರಂಥವನ್ನು ಅಧ್ಯಯನ ಮಾಡ್ತೇವೆ ಅಂದ್ರೆ ಅಭಿಮಾನಿ, ಆ ಗ್ರಂಥವನ್ನು ನಿಯಮನ ಮಾಡುವವಳೆ ಸರಸ್ವತೀ ದೇವಿ. ಅವಳಿಗೆ ಹೀಗಾಗಿ ನಮಸ್ಕಾರವನ್ನ ಮಾಡಿದಾಗ ಆ ಗ್ರಂಥ ನಮಗೆ ತಿಳಿತದೆ, ಓದ್ಲಿಕ್ಕೆ ಆಗ್ತದೆ. ಅದಕ್ಕೆ ಸರಸ್ವತೀ ದೇವಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು, ಮಾಡಿದ್ದು ಅಂತ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಡ್ತಾರೆ. ಸರಸ್ವತಿ ವಾಕ್ಯ ರೂಪ ಅಂತ ಹೇಳಿ, ತಸ್ಮಾತ್ ನಮ್ಯಾಹ ಹಿ ತೇ ಅಖಿಲಾಹ, ತೇ ಅಖಿಲಾಹ ಆ ಎಲ್ಲರೂ ಕೂಡ, ತಸ್ಮಾತ್ ನಮ್ಯಾಹ ಈ ಕಾರಣ ನಿಮಿತ್ತ ಇರೋದರಿಂದ ಅವರೆಲ್ಲರೂ ಕೂಡ ನಮಸ್ಕೃತರಾದವರು, ಅಂದ್ರೆ ಅವರೆಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರವನ್ನು ಮಾಡಿಸಿಕೊಳ್ಳಿಕ್ಕೆ ಯೋಗ್ಯರಾದವರೆಲ್ಲರೂ ಕೂಡ ನಮಸ್ಕಾರವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಸಿ, ಮತ್ತೊಂದು 8ನೇ ಶ್ಲೋಕ, 2 ಪಾದ ಇದೆ ಅದರಲ್ಲಿ. ಪ್ರತಿಪಾದ್ಯತ್ವಾತ್ ಏತೆ ನಮ್ಯಾಹ ಇತ್ಯಾಹ. ನೋಡಿ, ಈ ನಾರಾಯಣಂ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದಿಂದ ಅನೇಕ ವ್ಯಕ್ತಿಗಳಿಗೆ ನಮಸ್ಕಾರವನ್ನು ಮಾಡಿದ್ದು, ಅದಕ್ಕೆ ನಿಮಿತ್ತವನ್ನ, ಕಾರಣವನ್ನು ತಿಳಿಸಿದ್ದು, ಯಾಕೆ ನಮಸ್ಕಾರ ಮಾಡಬೇಕು, ಯಾಕೆ ನಮಸ್ಕಾರ ಮಾಡಿದ್ದು ಅಂತ ತಿಳಿಸಿಕೊಟ್ಟದ್ದು. ಅಷ್ಟೇ ಅಲ್ಲ, ಇನ್ನೂ ಕೆಲವು ವ್ಯಕ್ತಿಗಳಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 8ನೇ ಶ್ಲೋಕ. ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಪ್ರತಿಪಾದ್ಯತ್ವ. ಹೆಂಗೆ ಭಗವಂತ ನಾರಾಯಣ ಹೇಗೆ ಪ್ರತಿಪಾದ್ಯನೋ ಹಾಗೆ ಇನ್ನೂ ಅನೇಕ ಜನ ಪ್ರತಿಪಾದ್ಯರಿದ್ದಾರೆ ಈ ಗ್ರಂಥದಿಂದ, ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣೋ ಸತ್ಯ ಭೀಮ ಪಾರ್ಥೋ ಕೃಷ್ಣೇತ್ಯುಕ್ತಾ ಹಿ ಭಾರತೆ. ಕೃಷ್ಣೋ ಸತ್ಯ ಭೀಮ ಪಾರ್ಥೋ ಕೃಷ್ಣೇತ್ಯುಕ್ತಾ ಹಿ ಭಾರತೆ ಎಂಬುದಾಗಿ 2 ಪಾದಗಳು 8ನೇ ಶ್ಲೋಕ. ಪದ ವಿಭಾಗ. ಕೃಷ್ಣೋ ಸತ್ಯ ಭೀಮ ಪಾರ್ಥೋ ಕೃಷ್ಣ ಇತಿ ಉಕ್ತಾಹ ಹಿ ಭಾರತೆ ಎಂಬುದಾಗಿ ಪದವಿಭಾಗ. ನೋಡ್ರಿ, ಭಾರತೆ ಮಹಾಭಾರತದಲ್ಲಿ ಪ್ರತಿಪಾದ್ಯರಾದವರು ಯಾರು ಅಂತ ಹೇಳಲ್ಪಟ್ಟಿದೆ ಅಂದ್ರೆ ಭಾರತೆ ಉಕ್ತಾಹ, ಭಾರತದಲ್ಲಿ ಇವರು ಹೇಳಲ್ಪಟ್ಟಿದ್ದಾರೆ. ಅವ್ರು ಯಾರು ಅಂದ್ರೆ ಕೃಷ್ಣೌ. ಕೃಷ್ಣೌ ಶಬ್ದದಿಂದ ವಾಸಿಷ್ಠ ಯಾದವೇಶವು ಕೃಷ್ಣೌ ಇತ್ಯುಕ್ತೌ. ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರು ಪ್ರತಿಪಾದ್ಯರಾದವರು. ನೋಡಿ, ನಾರಾಯಣನು ಪ್ರತಿಪಾದ್ಯ, ವೇದವ್ಯಾಸ ದೇವರು ಮೂಲ ರೂಪವು ಪ್ರತಿಪಾದ್ಯ ಮತ್ತು ವೇದವ್ಯಾಸ ದೇವರು ಪ್ರತಿಪಾದ್ಯ. ಗ್ರಂಥಕರ್ತೃಗಳು ಹೌದು, ಪ್ರತಿಪಾದ್ಯರು ಹೌದು. ಮತ್ತು ಯಾದವ ಕೃಷ್ಣ, ಕೃಷ್ಣ ಪರಮಾತ್ಮ, ಅವನು ಕೂಡ ಪ್ರತಿಪಾದ್ಯ. ಕೃಷ್ಣ ಎಂಬುದಕ್ಕೆ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಸತ್ಯ ಅಂದ್ರೆ ಸತ್ಯಭಾಮಾದೇವಿ, ಇವಳು ಕೂಡ ಪ್ರತಿಪಾದ್ಯಳು, ಅವಳಿಗೆ ನಮಸ್ಕಾರವನ್ನು ಮಾಡಬೇಕು. ಇನ್ನು ನರೋತ್ತಮ ಭೀಮ, ನರೋತ್ತಮರಾದಂತಹ ಭೀಮಸೇನ ದೇವರು, ಭೀಮ ಪಾರ್ಥವು ಅಂತಿದೆ ಭೀಮಸೇನ ದೇವರು, ಮತ್ತು ನರಹ ಪಾರ್ಥ ತದಾವೇಶತ್ವಾತ್ ಅರ್ಜುನನಿಗೆ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಅಂದ್ರೆ ಶೇಷದೇವರ ನಮಸ್ಕಾರವನ್ನು ಮಾಡಬೇಕು ಅಂತಂದು ಹೇಳಿದ್ದು, ಅದಕ್ಕೆ ಆ ಶೇಷದೇವರ ಆವೇಶ, ತದಾವೇಶತ್ವ, ಆವೇಶ ಅರ್ಜುನನಲ್ಲಿ ಇತ್ತು, ಶೇಷದೇವರ ಆವೇಶ. ಹೀಗಾಗಿ ಆ ಆವೇಶ ಇರುವಂತಹ ಅರ್ಜುನನಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು. ಇನ್ನು ನಂತರದಲ್ಲಿ ಕೃಷ್ಣ ಸರಸ್ವತಿ ಅಂದ್ರೆ ಯಾರು ಅಂದ್ರೆ ಕೃಷ್ಣ, ದ್ರೌಪದಿ ತೇತೆ ಉಕ್ತಾಹ, ದ್ರೌಪದಿ ದೇವಿ, ಇವರನ್ನು ಕೂಡ ಗ್ರಂಥ ಪ್ರತಿಪಾದ್ಯತ್ವೇನ ಇವರಿಗೆ ಹಿಂದೆ ಬಂದಿದೆ. ನಾರಾಯಣ ನಮಸ್ಕೃತ್ಯದಲ್ಲಿ ಎಲ್ಲರೂ ಬಂದಿದ್ದಾರೆ, ಇವರೆಲ್ಲರೂ ಬಂದಿದ್ದಾರೆ. ಈಗ ಮತ್ತೊಂದು ಬಾರಿ ಅಂದ್ರೆ ಅವರನ್ನ ಗ್ರಂಥ ಪ್ರತಿಪಾದ್ಯರು ಅಂತ ಆ ರೀತಿಯಾಗಿ ಹೀಗೆ ಅವರನ್ನ ತಿಳಿದುಕೊಂಡು ನಮಸ್ಕಾರವನ್ನು ಮಾಡಬೇಕು. ತಸ್ಮಾತ್ ಪ್ರತಿಪಾದ್ಯತ್ವ ನಮ್ಯಾಹ ಇತಿ ಭಾವ. ಅದಕ್ಕಾಗಿ ಇವರಿಗೂ ಕೂಡ ಅವತಾರದ ರೂಪಗಳಿಗೂ ಕೂಡ ಪ್ರತಿಪಾದ್ಯರು ಅಂತ ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಆ ನಾರಾಯಣ ನಮಸ್ಕೃತ್ಯ ಎಂಬುವಂತಹ ಶ್ಲೋಕದ ಅರ್ಥವನ್ನ ಸರಿಯಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ.
ಈ ರೀತಿಯಾಗಿ ಅದನ್ನು ನಿರ್ಣಯವನ್ನ ಮಾಡಿ ಮುಂದೆ ಸಂಗತಿ ಪೂರ್ವಕಂ ವಕ್ತವ್ಯಂ ಮುಂದೆ ಏನ್ ಹೇಳಬೇಕು ಆ ಹೇಳುವಂತಹ ವಿಚಾರವನ್ನ ಸಂಗತಿ ಪೂರ್ವಕವಾಗಿ ಸುಮ್ನೆ ಯಾವ್ದಾವ್ದೋ ವಿಚಾರವನ್ನ ಹೇಳಿಬಿಡೋದಲ್ಲ. ಈಗ ಯಾಕೆ ಹೇಳ್ತಾ ಇದ್ದದ್ದು ಅಂತ ಆ ಸಂಗತಿಯನ್ನ ಹೇಳುವ ಮುಖಾಂತರವಾಗಿ ಆ ಮುಂದಿನ ವಿಚಾರವನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರುಗಳೇ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು.